ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಕೆಲವರಿಗೆ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಥವಾ ಇನ್ಯಾವುದಾದರೂ ಕಲಾ ಇತ್ಯಾದಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದರೆ ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು, ಅದರಿಂದ ಶುಭ ಫಲ ಸಿಕ್ಕುವಂಥದ್ದು ಈ ದಿವಸ ಇದೆ. ಬಟ್ಟೆ ವ್ಯಾಪಾರಿಗಳು ನಷ್ಟ ಅಥವಾ ಮೋಸಕ್ಕೊಳಗಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಾನಸಿಕವಾದಂತಹ ಒಂದು ತಾಳ್ಮೆ, ವಿರಾಮ ನಿಮಗೆ ಸಾಯಂಕಾಲದ ಹೊತ್ತಿಗೆ ಎಲ್ಲವನ್ನೂ ಕೂಡ ಸರಿ ಮಾಡ್ತಕ್ಕಂತಹ ಒಂದು ಚಿಂತನೆ ಅಥವಾ ಒಂದು ಮಾರ್ಗ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ತಮ್ಮದಲ್ಲದೇ ಇರತಕ್ಕಂತಹ ತಪ್ಪಿಗೆ ಶಿಕ್ಷೆಗೊಳಗಾಗಬೇಕಾಗತ್ತೆ. ಯಾರೋ ತಪ್ಪನ್ನು ಮಾಡಿರ್ತಾರೆ, ನೀವಲ್ಲಿ ಕಾಣಿಸ್ಕೊಳ್ತೀರಿ, ಆದ್ದರಿಂದ ಆ ತಪ್ಪು ನಿಮ್ಮದೇ ಅನ್ನುವಂತಹ ಒಂದು ಪ್ರಭಾವ, ಪರಿಣಾಮ, ಅದರ ಪರಿಣಾಮವಾಗಿ ನೀವು ಒಂದಷ್ಟು ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ ಎನ್ನುವಂಥದ್ದು ಈ ದಿವಸ ತುಂಬ ನೋವನ್ನು ಅನುಭವಿಸುವಂತಹ ದಿವಸ ಇದು. ಅಂದರೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ನಿಮಗೇ ಸುತ್ತಿಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ಈ ದಿವಸ ಎದುರಿಸಬೇಕಾಗತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಇದರ ಜೊತೆಯಲ್ಲಿ ಅನುಕೂಲ ಇರತಕ್ಕಂಥವರು ಈಶ್ವರನಿಗೆ ಮೊಸರನ್ನವನ್ನು ನೈವೇದ್ಯ ಮಾಡಿ ಪ್ರಸಾದವಾಗಿ ಸ್ವೀಕರಿಸಿ, ಸ್ವಲ್ಪ ಮಟ್ಟಿಗಾದರೂ ಕೂಡ ನಿಮಗೆ ಇರತಕ್ಕಂತಹ ನೋವು, ಬೇಸರ ಅಂತಕ್ಕಂಥದ್ದು ಉಪಶಮನವಾಗಲಿ, ಶುಭವಾಗಲಿ. ವೃಷಭ ರಾಶಿ, ದುಂದು ವೆಚ್ಚಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ. ಕೈಯಲ್ಲಿ ಹಣ ಇದೆ ಅಂತಾದರೆ ಯಾವುದಕ್ಕೂ ಯೋಚನೆ ಮಾಡದಲೇ, ಯಾವ ಲೆಕ್ಕಾಚಾರವೂ ಇಲ್ಲದೆ ಖರ್ಚನ್ನು ಮಾಡ್ತಕ್ಕಂತಹ ಸ್ವಭಾವ ಇರುವವರು ಸ್ವಲ್ಪ ಮಟ್ಟಿಗೆ ಆ ಖರ್ಚಿನ ಬಗ್ಗೆ ಚಿಂತನೆಯನ್ನು ನಡೆಸಿ, ನಿಮ್ಮ ಆತುರವಾದಂತಹ ನಿರ್ಧಾರ ಏನಿದೆ ಅದು ನಷ್ಟಕ್ಕೆ ಗುರಿ ಮಾಡಿಕೊಡುತ್ತೆ. ಹಾಗಾಗಿ ಯಾವುದೇ ತೀರ್ಮಾನವನ್ನು ಮಾಡುವಾಗ ಸ್ವಲ್ಪ ಮಟ್ಟಿಗಾದರೂ ತಾಳ್ಮೆ ಅನ್ನುವಂಥದ್ದು ಇರಲಿ. ಕಾಲು ನೋವಿನಿಂದ ಬಳಲ್ತಾ ಇದ್ದಂಥವ್ರಿಗೆ ಈ ದಿವಸ ಏನೋ ಒಂದು ರೀತಿಯಲ್ಲಿ ಪರಿವರ್ತನೆಯ ಅನುಭವವಾಗುತ್ತೆ. ಅಂದರೆ ಕಾಲು ನೋವು ಸ್ವಲ್ಪ ಕಡಿಮೆ ಆಯ್ತಪ್ಪ, ಇದಕ್ಕೆ ಏನೋ ನನಗೆ ಪರಿಹಾರ ಸಿಗ್ತಾ ಇದೆ ಅನ್ನುವಂತಹ ಭಾವನೆ, ಅನ್ನುವಂತಹ ಅನುಭವ ನಿಮಗೆ ಆಗುವಂಥದ್ದು. ಏಕಾಗ್ರತೆಯಿಂದ ಜಯಶೀಲರಾಗ್ತೀರಿ. ಯಾವುದೇ ಕೆಲಸ, ಯಾವುದೇ ವ್ಯವಹಾರ ಅಥವಾ ಯಾವುದೇ ಮಾತುಕತೆ ತುಂಬ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಮಾತಿನ ಬಗ್ಗೆ ನಿಗಾ ಇಟ್ಟುಕೊಂಡು ಮಾತಾಡ್ತಕ್ಕಂಥದ್ದು ನಿಮಗೆ ಜಯವನ್ನು ತಂದುಕೊಡುತ್ತೆ ಅಂತ ಹೇಳಿ ಅರ್ಥ. ವಿದ್ಯಾರ್ಥಿಗಳು, ಮಕ್ಕಳು ತಾಳ್ಮೆಯಿಂದ ಇರಬೇಕಾದಂತಹ ದಿವಸ, ತಾಳ್ಮೆಯ ಪರೀಕ್ಷೆಯ ದಿವಸ ಇದು. ರಜೆ ಇದೆ ಅಂತ ಹೇಳಿ ಮನಸೋ ಇಚ್ಛೆ ವರ್ತಿಸ್ತೀವಿ ಅಂತಂದರೆ ಅದು ಆಗದೇ ಇರತಕ್ಕಂಥದ್ದು. ನಿಮ್ಮ ಮುಖ್ಯವಾದಂತಹ ಕೆಲಸ ವಿದ್ಯಾಭ್ಯಾಸ, ಅದಕ್ಕೆ ಪೂರಕವಾದಂತಹ ಕೆಲವು ಚಟುವಟಿಕೆಗಳನ್ನು ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವ ಸಮಸ್ಯೆಯೂ ಯಾವ ತೊಂದರೆಯೂ ಇಲ್ಲ. ಅದನ್ನು ಹೊರತಾದಂಥದ್ದು ನಿಮಗೆ ಮಾರಕವಾಗುತ್ತೆ ಅನ್ನುವಂಥದ್ದು. ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವರು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾರೆ. ಅದು ನಿಮಗೂ ಕೂಡ ಸ್ವಲ್ಪ ಹಿಂಸೆಗೆ, ಬೇಸರಕ್ಕೆ ಕಾರಣವಾಗ್ತಕ್ಕಂಥದ್ದು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಮಃಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ 9 ಸಲ ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ನಿತ್ಯದಲ್ಲಿ ಇರತಕ್ಕಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ನವಗ್ರಹರು ನಿಮಗೆ ಅನುಗ್ರಹವನ್ನು ಮಾಡಲಿ, ಶುಭವಾಗಿ. ಮಿಥುನ ರಾಶಿ, ನಿಮ್ಮ ನಿರ್ಧಾರಗಳಲ್ಲಿ ಕೆಲವು ಗೊಂದಲಗಳು ಆಗುವಂಥದ್ದು. ಹಾಗಾಗಿ ಆಯ್ಕೆಯನ್ನು ಬಹಳ ಕಡಿಮೆ ಮಾಡಿಕೊಳ್ಳಿ. ಗೊಂದಲಕ್ಕೆ ತೆರೆಯನ್ನು ಎಳಿಬೇಕು. ಇಲ್ಲದೇ ಇದ್ದರೆ ಯಾವ ನಿರ್ಧಾರವೂ ಕೂಡ ಸರಿಯಾಗಿ ಆಗದೇ ಇರತಕ್ಕಂಥದ್ದು. ಮಾತಿನ ವಿಚಾರದಲ್ಲಿ ನೀವು ತಪ್ಪನ್ನು ಮಾಡ್ತೀರಿ. ನಿಮ್ಮದು ಅಲ್ಲದೇ ಇರತಕ್ಕಂತಹ ಮಾತುಗಳನ್ನು ನೀವು ಆಡ್ತೀರಿ. ನಿಮ್ಮ ಸಂಸ್ಕಾರಕ್ಕೆ ವಿರುದ್ಧವಾದಂತಹ ಮಾತನ್ನು ಆಡ್ತೀರಿ, ಅಥವಾ ನೀವು ಆಡುವಂತಹ ಮಾತಿನಿಂದ ನಿಮಗೆ ಸಂಸ್ಕಾರವೇ ಇಲ್ಲ ಅನ್ನುವಂತಹ ಒಂದು ಹಣೆಪಟ್ಟಿ ಬರುವಂಥದ್ದಾಗತ್ತೆ. ಹಾಗಾಗಿ ಶಿಕ್ಷೆಗೂ ಒಳಪಡಬೇಕಾದಂತಹ ಪರಿಸ್ಥಿತಿ ಬರಬಹುದು ಅನ್ನುವಂತಹ ಸೂಚನೆಗಳಿದೆ. ನಿಮ್ಮ ವ್ಯವಹಾರದ ವಿಚಾರದಲ್ಲಿ ಒಂದಷ್ಟು ವಿಚಾರಗಳನ್ನು ಮನೆಯವರಿಗೆ ಹೇಳಿಲ್ಲದೇ ಇರೋದ್ರಿಂದ ತೊಂದರೆಯನ್ನು ಮಾಡಿಕೊಳ್ತೀರಿ. ಎಲ್ಲೋ ದುಡ್ಡು ಕಾಸಿನ ವ್ಯವಹಾರ ಮಾಡ್ತೀರಿ, ಮನೆಯಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ. ಆ ಹಣ ಹೋದಾಗ
ಬಹಳ ಯೋಚನೆ ಮಾಡ್ತೀರಿ. ಮನೆಯವರು ಅದನ್ನು ವಿಚಾರ ಮಾಡೋದಕ್ಕೆ ಯಾವ ವಿವರಣೆಯೂ ಕೂಡ ಅವ್ರ ಹತ್ರ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಹೀಗಾಗಿ ನಷ್ಟಕ್ಕೆ ಅದು ದಾರಿಯಾಗುವಂಥದ್ದು. ಹುಚ್ಚು ಧೈರ್ಯ ಇರತಕ್ಕಂತಹ ಪ್ರೇಮಿಗಳು ಅಪಘಾತಕ್ಕೆ ಈಡಾಗ್ತಕ್ಕಂತಹ ಸಾಧ್ಯತೆ. ಎಲ್ಲೋ ಮೋಜು ಮಸ್ತಿಗೋಸ್ಕರವಾಗಿ ಹೊರಗಡೆ ಹೋದಾಗ ಗ್ರಹಚಾರ ಚೆನ್ನಾಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಇರುವಾಗ ಅಪಘಾತಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗತ್ತೆ. ಹಲವರಿಗೆ ಈ ದಿವಸ ಶುಭ ಇಲ್ಲ. ಮಿಥುನ ರಾಶಿಯವರಿಗೆ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದು ಮುಖ್ಯವಾಗತ್ತೆ. ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ದುರ್ಗಾರ್ತಿ ಶಮನಿ, ದುರ್ಗಾಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗಾ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಒಂದು ದುರ್ಗಾ ಪ್ರಾರ್ಥನೆಯನ್ನು ವಿಶೇಷವಾಗಿ 28 ಸಲ ಹೇಳ್ಕೊಳ್ಳಿ. ನಿಮಗಿರತಕ್ಕಂತಹ ಆಪತ್ತುಗಳೆಲ್ಲ ದೂರವಾಗಿ ಆ ಜಗನ್ಮಾತೆಯಿಂದ ರಕ್ಷಣೆ ಸಿಕ್ಕಲಿ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯಾವಹಾರಿಕವಾಗಿ ಹಲವಾರು ಪ್ರಯತ್ನಗಳನ್ನು ಮಾಡ್ತೀರಿ. ಕೇವಲ ಲಾಭ ಮಾತ್ರ ಮುಖ್ಯ ಅಲ್ಲ, ಮಾನಸಿಕವಾದಂತಹ ನೆಮ್ಮದಿ ಅತಿ ಮುಖ್ಯ ಅನ್ನುವಂಥದ್ದು ಗೊತ್ತಾಗಬೇಕು. ಆ ದೃಷ್ಟಿಯಲ್ಲಿ ಚಿಂತನೆಗಳನ್ನು ನಡೆಸಿದಾಗ ಈ ದಿವಸ ಏನೋ ಒಂದು ರೀತಿಯಲ್ಲಿ ಜುಗುಪ್ಸೆ ಅಥವಾ ವೈರಾಗ್ಯ, ನನಗೇನೂ ಬೇಡಪ್ಪ ಅನ್ನುವಂತಹ ಒಂದು ಭಾವನೆ, ಅನ್ನುವಂತಹ ಮಾತು ನಿಮ್ಮಿಂದ ಹೊರಬರ್ತಕ್ಕಂಥದ್ದು. ದೇಶ ಹಾಗೂ ಜಗತ್ತಿನ ಆಗುಹೋಗುಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀರಿ. ವಿಚಾರ ಮಾಡಿ, ಇದೆಲ್ಲ ಬೇಕು ಬೇಡ ಅಂತಲ್ಲ, ಆದರೆ ನಮ್ಮ ವೈಯಕ್ತಿಕವಾದಂತಹ ಜೀವನದಲ್ಲೇ ಏನನ್ನೂ ಸಾಧನೆ ಮಾಡೋಕ್ಕೆ ಆಗದೇ ಇರತಕ್ಕಂತಹ ನಾವು ಇಡೀ ಜಗತ್ತಿನ ಬಗ್ಗೆ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಅಂತಂದರೆ ಯಾವ ರೀತಿ ಅನ್ನುವಂಥದ್ದನ್ನು ಗಮನಿಸಿ. ಮನೆಯ ಹತ್ತಿರದಲ್ಲಿ ಅಥವಾ ಮನೆಯಲ್ಲಿಯೇ ಬೆಂಕಿಯ ಅವಘಡಕ್ಕೆ ಅವಕಾಶಗಳಾಗತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಅಪೇಕ್ಷೆಯನ್ನು ಪಡೆದಲೇ ಬೇರೆಯವರಿಗೆ ಸಹಾಯವನ್ನು ಮಾಡತಕ್ಕಂತಹ ಸ್ವಭಾವ ನಿಮ್ಮದಾಗಬೇಕು. ಅಂದರೆ ಬೇರೆ ಯಾರಿಗಾದರೂ ಏನಾದರೂ ಸಹಾಯವನ್ನು ನೀವು ಮಾಡಿದರೆ ಅವರಿಂದ ಏನನ್ನೂ ಕೂಡ ಅಪೇಕ್ಷೆ ಮಾಡಬಾರ್ದು ಅಂತ ಅರ್ಥ. ಪುಸ್ತಕ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಪುಸ್ತಕದ ಪ್ರಭಾವ ಅಂದರೆ ಪುಸ್ತಕದಲ್ಲಿರ್ತಕ್ಕಂತಹ ವಿಷಯದ ಪ್ರಭಾವ ನಿಮ್ಮನ್ನು ವಿಶೇಷವಾಗಿ ಆವರಿಸ್ಕೊಳ್ಳುತ್ತೆ. ಅಲ್ಲಿಯ ವಿಷಯ ನಿಮ್ಮ ಪರಿವರ್ತನೆಗೆ ಒಂದು ಮಾರ್ಗದರ್ಶಿ ಆಗತ್ತೆ ಅನ್ನುವಂಥದ್ದು. ಉದಯಿಸ್ತಿರ್ತಕ್ಕಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡಿ, ಬ್ರಹ್ಮಸ್ವರೂಪ ಮುದಯೇ ಮಧ್ಯಾಹ್ನೇತು ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣುಸ್ತ್ರೈಮೂರ್ತಿರ್ದಿವಾಕರ ಎಂಬುದಾಗಿ ಸೂರ್ಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ. ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ಬ್ರಹ್ಮಸ್ವರೂಪನಾಗಿ ಸೂರ್ಯ ಉದಯದ ಕಾಲದಲ್ಲಿ ಇರ್ತಾನೆ ಅನ್ನುವಂಥದ್ದು. ಆ ರೀತಿಯ ಸೂರ್ಯನಾರಾಯಣ ನಿಮಗೆ ಎಲ್ಲವನ್ನೂ ಕೂಡ ಈ ದಿವಸ ಧನಾತ್ಮಕವಾಗಿ ನೀಡಲಿ. ಈ ದಿನ ಶುಭಾರಂಭ ಅನ್ನುವಂಥದ್ದನ್ನು ಕಾಣಲಿ. ಶುಭವಾಗಲಿ.